ಈಗ ಕೆಲವೊಬ್ಬರು ಯಾವುದೋ ಒಂದು ಹ್ಯಾಬಿಟ್ ಅನ್ನು ಬಿಡಬೇಕು ಅಂತ ಪ್ರಾಮಿಸ್ ಮಾಡಿರುತ್ತಾರೆ. ನಾನು ನಾಳೆಲಿಂದ ನಾನು ಏನು ಮುಟ್ಟುವುದಿಲ್ಲ, ಎಲ್ಲಾನು ಬಿಟ್ಟು ಬಿಡುತ್ತೀನಿ. ನಾನು ಡ್ರಿಂಕಿಂಗ್ ಮಾಡೋದು ಬಿಟ್ಟು ಬಿಡ್ತೀನಿ, ನಾನು ಕೆಟ್ಟ ಚಟಗಳು ಬಿಟ್ಟು ಬಿಡ್ತೀನಿ, ಎಲ್ಲಾನು ಬಿಟ್ಟು ಬಿಡ್ತೀನಿ. ಬಟ್ ಇವತ್ತೇ ಲಾಸ್ಟ್ ಅನ್ಕೊಂಡು ಪ್ರಾಮಿಸ್ ಮಾಡಿ ಇಟ್ಕೋತಾರೆ. ಬಟ್ ನಾಳೆ ಯಾರೋ ಒಬ್ಬ ಫ್ರೆಂಡ್ ಬರುತ್ತಾರೆ, ಏನೋ ಮೋಟಿವೇಟ್ ಮಾಡಿ ನಡಿ ಹೋಗೋಣ, ಡ್ರಿಂಕ್ ಹಾಕೋಣ, ಇಲ್ಲ ಯಾವುದೋ ಒಂದು ಹ್ಯಾಬಿಟ್, ಇಲ್ಲ ಏನೋ ಒಂದು ಬರ್ತ್‌ಡೇ ಫಂಕ್ಷನ್, ಇಲ್ಲ ಒಂದು ಫಂಕ್ಷನ್. ಹೀಗೆ ನೀವು ಅನ್ಕೊಂಡು ಯಾವಾಗಾದ್ರೂ ಸ್ಟಾರ್ಟ್ ಮಾಡಕ್ಕೆ ಬಿಡ್ತೀರಾ, ಅವಾಗಲೇ ನಿಮ್ಗೆ ಎಲ್ಲಾನು ಒಂದೇ ಸಲ ಬರುತ್ತೆ, ನಿಮ್ಗೆ ಡಿಸ್ಟರ್ಬ್ ಮಾಡುತ್ತೆ. ಅವಾಗ ನಿನ್ಗೊಂದು ಡೌಟ್ ಬರುತ್ತೆ, ಈ ಕೆಲಸ ಮಾಡ್ಲಾ ಬೇಡ? ನಾ ಪ್ರಾಮಿಸ್ ಮಾಡಿ. ಇವೆಲ್ಲ ನೂರಾರು ಡೌಟ್‌ನಿಂದ ನೀನು ಲಾಸ್ಟಿಗೆ ನೀನು ಅನ್ಕೊಂಡಿದ್ದು ಫೇಲ್ ಆಗಿ ಅದು ಕೆಲಸ ಮಾಡಿಬಿಡುತ್ತೆ. ನೀ ಯಾವತ್ತೂ ಮರೆಯೋಕೆ ಹೋಗಲ್ಲ ಅದು. ಒಂದೇ ಎಕ್ಸಾಂಪಲ್ ಹೇಳ್ಬೇಕಾಗಿತ್ತಂದ್ರೆ, ನೀವು ಒಂದು ಲಿಮಿಟ್ ಅನ್ನು ಇಟ್ಕೋಬೇಕು. ಈ 15 ದಿನ ಇಲ್ಲ ಒಂದು ತಿಂಗಳಿನಲ್ಲಿ ಈ ಪ್ರಾಮಿಸ್ ಮಾಡಿದ್ದೀನಿ. ಅದು ಎಷ್ಟೇ ಕಷ್ಟ, ನೋವು ಎಷ್ಟೇ ಬಂದರೂ ಕೂಡ ನಾನು ಮಾಡೋದಿಲ್ಲ ಅಂತ ನೀವು ಸ್ಟ್ರಾಂಗ್ ಆಗಿರ್ತೀರಾ, ಅವಾಗ ಸಕ್ಸಸ್ ಆಗುತ್ತೆ. ನೋಡಿ, ನೀವು ಆ ಪ್ರಾಮಿಸ್ ಅನ್ಕೊಂಡಾಗ ನಿಮಗೆ ಸಬ್‌ಕಾನ್ಷಿಯಸ್ ಮೈಂಡ್ ಟೆಸ್ಟ್ ಮಾಡುತ್ತೆ ನಿಮಗೆ. ಏನು ಅಂತಂದ್ರೆ, ನೀವು ಯಾವಾಗ ನೀವು ಪ್ರಾಮಿಸ್ ಮಾಡಿರ್ತೀರಲ್ವಾ, ಅವಾಗಲೇ ಬೇಕಂತೆ ಬೇಕು ಬೇಕು ಅಂತಾನೆ ನಿಮ್ಮ ಫ್ರೆಂಡ್ಸೇ ಆಗಲಿ, ಇಲ್ಲ ಒಂದು ಫಂಕ್ಷನ್ ಆಗಲಿ ನಿಮ್ಗೆ ಡಿಸ್ಟರ್ಬ್ ಮಾಡುತ್ತೆ. ಎಷ್ಟೇ ಫೋರ್ಸ್ ಆಗಿ ಮಾಡಿದ್ರು ಕೂಡ ಎಷ್ಟು ಸ್ಟ್ರಾಂಗ್ ಆಗಿರ್ತೀರಾ ಅನ್ನೋ ಚೆಕ್ ಮಾಡುತ್ತೆ ನಿಮ್ಮ